ವೆಲ್ಕಮ್ ಬ್ಯಾಕ್. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸಡನ್ನಾಗಿ, ಅಂದರೆ ಹೀಗೇ ಸ್ಟಾರ್ಟ್ ಮಾಡು ಅಂತೇಳಿ. ನಮ್ಮ ಇಲ್ಲಿ ಅಂತ ಮಾತಾಡೋದು ಕೇಳಿಸುತ್ತೆ ಗೊತ್ತಿಲ್ಲ, ಇಲ್ಲಿ ಸಮುದಾಯ ಅಂದರೆ ಅಡಿಕೆ ಗಿಡ ನೆಟ್ಟಿದ್ವಿ ಅಲ್ಲ, ಅದೆಲ್ಲ ಒಂದು ಎಂಥ ತೋಡಲ್ಲಿ ಎಲ್ಲ ಓಪನ್ ಆಗಿ ನಮ್ಮ ತೋಟಕ್ಕೆಲ್ಲ ನೀರು ಬಂದು ಹಾಳಾಗಿ ಹೋಗಿತ್ತು. ಹಾಗೆ ಅದೆಲ್ಲ ಸರಿ ಮಾಡಿದ್ದಾರೆ ಗೈಸ್. ಇಲ್ಲಾಂದರೆ ಇಷ್ಟೊತ್ತಿಗೆ ಸರಿ ಮಾಡದಿದ್ದರೆ ಇಷ್ಟೊತ್ತಿಗೆ ನಾವು ನಟ್ಟದು ಸಹ ವೇಸ್ಟ್, ಕೆಲಸ ಎಲ್ಲ ವೇಸ್ಟ್ ಆಗ್ತಿತ್ತು, ಒಂದು ವಾರದ ಕೆಲಸ ಎಲ್ಲ ಸಹ ವೇಸ್ಟ್ ಆಗ್ತಿತ್ತು. ಹಾಗೆ ಈಗ ಜೋರು ಮಳೆ ಬರ್ತುಂಟು, ಮಾತಾಡ್ತಾ ಕೇಳಿಸೋದ ಇಲ್ಲ ಗೊತ್ತಿಲ್ಲ. ಇದು ಕ್ಯಾಮರಾದಲ್ಲಿ ಅಷ್ಟು ಕಾಣೋದಿಲ್ಲ, ಬಟ್ ಜೋರು ಅಂದರೆ ಜೋರು ಗಾಳಿ ಮಳೆ 2 ದಿನ ಆಯಿತು ಗೈಸ್. ಗಾಳಿ ಗಾಳಿ ಗಾಳಿ. ನಾನು ಒಂದು ವಿಡಿಯೋ ಹಾಕ್ತೇನೆ, ಅದರಲ್ಲಿ ನೋಡ್ಬೋದು ನೀವು ಎಷ್ಟು ಗಾಳಿ ಅಂದರೆ. ಅಲ್ಲೆಲ್ಲ ಮರ ಬಿದ್ದಿದೆ, ಇಲ್ಲಿ ಅಲ್ಲ, ಆಚೆ ಸೈಡಲ್ಲಿ ಎಲ್ಲ. ಗೈಸ್ ಮತ್ತೆ ನಾವು ತೋಟಕ್ಕೆ ಹೋಗುವ. ತೋಟಕ್ಕೆ ಅಂದರೆ ಇಲ್ಲಿ ಈಗ ಗುಂಡಿ ತೆಗಿತಿದ್ದಾರೆ, ಇಲ್ಲಿ ಗುಡ್ಡೆಯಲ್ಲಿ ಸ್ವಲ್ಪ ಅಡಿಕೆ ಗಿಡ ನೆಡುವ ಅಂತ ಹೇಳಿ. ಬಟ್ ಈ ಮಳೆಗೆ ಆಗೋದಿಲ್ಲ ಅಂತ ಅನಿಸ್ತದೆ. ಈಗ ಸ್ವಲ್ಪ ಆಗಿದೆ, ಇನ್ನು ಸ್ವಲ್ಪ ಬಾಕಿಯಾಗಿದೆ. ಮತ್ತು ನಾವು ತೋಟಕ್ಕೆ ಹೋಗೋ ಮತ್ತೆ ತೋಟದಲ್ಲಿ ತೋರಿಸ್ತೇನೆ ಯಾವ ಥರ ಆಗಿದೆ ಅಂತ ಹೇಳಿ. ಈಗ ಮಳೆಗೆ ಹೋಗ್ಲಿಕ್ಕೂ ಆಗ್ತಿಲ್ಲ, ಹೋಗುವಂತಿದ್ವಿ ಆದರೆ ಹೋಗ್ಲಿಕ್ಕೆ ಆಗ್ತಿಲ್ಲ. ನೋಡ, ನಾವು ಈ ಗುಡ್ಡೆಯಲ್ಲಿದ್ದೇವೆ ಗೈಸ್. ಇಲ್ಲಿ ನೋಡಿ, ಗಾಳಿ ಗಾಳಿ ಗಾಳಿ, ಭಯನೇ ಆಗ್ತದೆ. ಇವತ್ತು ಅಷ್ಟೊಂದಿಲ್ಲ, ಬಟ್ ಮೊನ್ನೆ ಅಂತೂ ನೋಡಿ ಅಲ್ಲಿ ಒಂದು ಗಿಡವೇ ಮರ್ತಿದ್ದೆ. ಏನು ಗೊತ್ತಾ ಗೈಸ್, ಎಲ್ಲರೂ ನನ್ನ ಕನ್ನಡಕ್ಕೆ ಬೈತಾರೆ. ಅಂದರೆ ಅದೆಂಥ ಕನ್ನಡ, ಹಾಗೆ ಎಂತ ಮಾತಾಡೋದು, ಕನ್ನಡದಲ್ಲಿ ಹಾಗೆ ಹೇಳ್ತಾರೆ, ಹಾಗೆ ಹೀಗೆ ಅಂತ ಹೇಳಿ ತುಂಬ ಜನ ಅಷ್ಟೇ ಬೈತಾನೆ ಇರ್ತಾರೆ. ಹಾಗೆ ಫಾರ್ ಎ ಚೇಂಜ್ ಇವತ್ತು ನಾನು ಇನ್ನೂ ಚಂದ ಕನ್ನಡ ಮಾತಾಡಬೇಕು ಅಂತ, ಇದು ನಾನು ಈ ಥರನೇ ಮೊನ್ನೆ ಒಂದು ಸಲ ಹೇಳಿದ್ದೇನೆ. ಆದರೆ ನನಗೆ ಎಂತ ಮಾಡೋದು, ವೀಡಿಯೋ ಮಾಡಲಿಕ್ಕೆ ಆಗಬೇಕಾದ್ರೆ ಅದಕ್ಕೆ ಕೆಲವೊಂದು ವರ್ಡೇ ನೆನಪಾಗೋದಿಲ್ಲ. ಬೇಕು ಅಂತಲ್ಲ ಗೈಸ್, ನನಗೆ ಅದು ಕೆಲವೊಂದು ವರ್ಡ್ ನೆನಪಾಗೋದಿಲ್ಲ. ಹಾಗೆ ನಾನು ಮಾತಾಡಲಿಕ್ಕೆ ಕನ್ನಡ ಚೂರು ಬೇಗ ಬರೋದಿಲ್ಲ ಅಷ್ಟೇ. ಇಲ್ಲಾಂದರೆ ನಾನು ಚಂದ ಕನ್ನಡ ಮಾತಾಡ್ತೇನೆ. ಹಾಗೆ ಈಗ ಮನೆಯಲ್ಲೇ ಇರೋದಲ್ಲ, ತುಳು ಮತ್ತು ಅರೆ ಭಾಷೆ ಮಾತಾಡಿ ಕನ್ನಡ ಸಹ ಅಷ್ಟೊಂದು ಗ್ರಿಪ್ ತಪ್ಪಿದೆ ಅಂತ ಹೇಳ್ಬೋದು. ಹಾಗೆ ಇನ್ನು ನೋಡುವ, ಅದು ಆದಷ್ಟು ಕನ್ನಡ ಚಂದ ಮಾತಾಡಬೇಕು ಗೈಸ್. ಯಾಕಂದರೆ ಎಲ್ಲರೂ ಸಹ ಹೇಳೋದೇ, ಅದೆಂಥ ಕನ್ನಡ ಸರಿ ಮಾತಾಡು. ಅಮ್ಮ ಆಗಿರ್ಬೋದು, ಅಮ್ಮ ಸಹ ಹೇಳ್ತಾರೆ, ಸರಿ ಇಲ್ಲ ಅಂದರೆ ಸರಿ ಮಾಡಿಸ್ತಾರೆ, ಹಾಗಲ್ಲ ಹೀಗೆ ಹೇಳೋದು ಅಂತೇಳಿ. ಕೆಲವೊಂದು ಸರ್ತಿ ಎಂತ ಮಾಡೋದು, ಮರ್ತು ಹೋಗ್ತದೆ, ಕೆಲವೊಂದು ವರ್ಡೇ ನೆನಪಾಗೋದಿಲ್ಲ. ಹಾಗೆ ಇನ್ನೂ ಚಂದ ಕನ್ನಡ ಮಾತಾಡುವ. ಇನ್ನೂ ಕನ್ನಡದಲ್ಲೇ ಬ್ಲಾಗ್ ಮಾಡೋದು, ಕನ್ನಡವೇ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡು ಕನ್ನಡ ಚಂದ ಮಾತಾಡಿ ಇನ್ನಷ್ಟು ಮೇಲೆ ತಗೊಂಡು ಹೋಗುವ ಅಂತ ಇದ್ದೇನೆ. ಎಂತ ಮಾಡೋದು, ನನ್ನ ತಪ್ಪಲ್ಲ ಗೈಸ್, ನನಗೆ ಅದು ಬಾಯಿಂದ ಹೊರಗೆ ಬರೋದಿಲ್ಲ ಅಷ್ಟು ಬೇಗ ಕನ್ನಡ ಅಷ್ಟೇ ಗೈಸ್. ತುಳು ಸಹ ಅಷ್ಟೇ, ತುಳು ಸಹ ಬೇಗ ಮಗುರುದಿಲ್ಲ ಅಷ್ಟು ಬೇಗ, ಅಂತ ಹೇಳೋದು ಅದೇ, ಆಗೋದಿಲ್ಲ ತುಳು ಸಹ. ವೀಡಿಯೋ ಮಾಡಬೇಕಾದ್ರೆ ಮಾತ್ರ, ಇಲ್ಲಾಂದರೆ ನನಗೆ ಕರೆಕ್ಟ್ ಕನ್ನಡ ಎಲ್ಲ ಬರ್ತದೆ, ಕನ್ನಡ ತುಳು ಎಲ್ಲ ಬರ್ತದೆ. ವೀಡಿಯೋಗೆ ಅಷ್ಟೊಂದು ಕರೆಕ್ಟಾಗಿಂತ ಬರೋದಿಲ್ಲ ಅಷ್ಟೇ ಗೈಸ್. ಇನ್ನೂ ಟ್ರೈ ಮಾಡುವ ಅಂತ ಅಂದ್ಕೊಂಡಿದ್ದೇನೆ, ಇನ್ನು ಸರಿಯಾಗಿ ಕನ್ನಡ ಮಾತಾಡುವ. ಮತ್ತು ನಾನು ನನ್ನ ಹತ್ತಿರದವರೆಲ್ಲ ಇದ್ದರೆ, ಅಂದರೆ ನನ್ನ ಹತ್ತಿರ ತಂಗಿಯವರೆಲ್ಲ ಇದ್ದರೆ, ಆಗ ನಂಗೆ ತುಳುವಲ್ಲೇ ಅವ್ರ ಜೊತೆ ಮಾತಾಡೋದು. ಹೀಗೆ ಮಾತಾಡ್ಬೇಕಾದ್ರೆ ನನಗೆ ಅದು ತಪ್ಪಿ ಹೋಗ್ತದೆ, ಕನ್ನಡದಲ್ಲಿ ಎಂತ ಹೇಳೋದು ಅಂತ ಮರ್ತು ಹೋಗ್ತದೆ ಅಷ್ಟೇ ವಿಷಯ. ಅದರಲ್ಲೇ ನನಗೆ ತಪ್ಪಾಗೋದು, ಅದು ಬಿಟ್ಟರೆ ಬೇರೆ ಎಂಥದ್ರಲ್ಲೂ ಸಹ ಅಲ್ಲ. ಇನ್ನು ಆದಷ್ಟು ನಾನು ಸರಿ ಮಾಡ್ಕೊಂಡು ಹೋಗ್ತೇನೆ. ಎಲ್ಲಾದರೂ ಕನ್ನಡ ತಪ್ಪಾಗಿದ್ದರೆ ನೀವು ಸಜೆಸ್ಟ್ ಮಾಡ್ಕೊಳ್ತೀರಲ್ಲ, ಕರೆಕ್ಟಾಗಿ ಕನ್ನಡ ಮಾತಾಡುವ. ಕೆಲವೊಂದು ನೆನಪಾಗದಿದ್ದರೆ ಅದಕ್ಕೆ ಅಲ್ಲೇ ಪಾಸ್ ಕೊಟ್ಟು ವಾಯ್ಸ್ ಓವರ್ ಮಾಡುವಂತಿದ್ದೇನೆ. ಹಾಗೆ ಗೈಸ್ ಅಷ್ಟೇ. ಮತ್ತು ನಾವು ತೋಟಕ್ಕೆ ಹೋಗಿದ್ರು. ಆಗ ಹೇಳಿದಾಗೆ ಗೈಸ್, ಈಗ ತೋಟಕ್ಕೆ ಬಂದಿದ್ದೇನೆ. ಇನ್ನೊಂದು ತೋರಿಸ್ತೇನೆ ನೋಡಿ, ಇದು ತೆಂಗಿದಲ್ಲ ಅಡಿಕೆ ಮರ ರಟ್ಟಿದೆ ನೋಡಿ. ಇಲ್ಲಿ ಇಷ್ಟು ನೀರು ಬರ್ತಿರಲಿಲ್ಲ ಮುಂಚೆ. ಈಗೊಂದು ಆ ಕಡೆ ಹೋದರೆ ಅಲ್ಲೊಂದು, ಅದಕ್ಕೆ ತೋಡಿಗೆ ಅಂತ ಹೇಳೋದು, ಕನ್ನಡದಲ್ಲಿ ಅಂತ ಹೇಳೋದು ಗೊತ್ತಿಲ್ಲ, ತೋಡೆ. ಆ ತೋಡಲ್ಲಿ ತೋಡು ಕಟ್ಟಾಗಿದೆ, ಹಾಗೆ ಇಲ್ಲಿಂದ ನೀರು ಬರ್ತಿರೋದು. ಇದು ಹೀಗೆ ಬಂದು
ಮೊನ್ನೆ ನೋಡಬೇಕು, ನಮ್ಮ ಗಿಡದ ಆಸೆನೇ ಇರಲಿಲ್ಲ, ಹಾಗೆ ಇತ್ತು. ಹಾಗೆ ಪುಣ್ಯಕ್ಕೆ ಸರಿಯಾಗಿದೆ. ಈಗ ಇಲ್ಲೆಲ್ಲ ನೀರು ಅಂತ ಮೇಲೆ ಬರ್ತಿಲ್ಲ, ಈಗ ನೀರು ಹರಿದು ಹೋಗ್ತಾ ಉಂಟು ಪುಣ್ಯದಲ್ಲಿ. ಇಲ್ಲಾಂದರೆ ನಮಗೆ ಕಷ್ಟ ಆಗ್ತಿತ್ತು. ನಾವು ಇಲ್ಲಿ ಗಿಡ ನೆಟ್ಟು ಎಂಥ ಸಹ ಪ್ರಯೋಜನ ಅಂತ ಆಗ್ತಿರಲಿಲ್ಲ. ಅಷ್ಟು ಕೆಲಸ ಅದು ಇದು ಎಲ್ಲ ಸಹ ಅಂದರೆ ಎಲ್ಲ ಸಹ ವೇಸ್ಟ್ ಆಗ್ತಿತ್ತು. ಇಲ್ಲಿ ಎಲ್ಲ ನೀರು ಬಂದಿತ್ತು ಗೈಸ್, ಇಲ್ಲಿ ಎಲ್ಲ ಪುಣ್ಯದಲ್ಲಿ ಈಗ ಕರೆಕ್ಟ್ ಆಗಿದೆ. ಇದೊಂದು ಕೆರೆ ಮುಚ್ಚಬೇಕಿತ್ತು, ಬಟ್ ಮುಚ್ಚಲಿಕ್ಕೆ ಎಂತ ಮಾಡಲಿಕ್ಕೂ ಆಗ್ತಿಲ್ಲ. ನೋಡ ಟೈಮ್ ಬಂದಾಗ ಅದರಷ್ಟಿಗೆ ಮುಚ್ಚಿ ಹೋಗ್ತದೆ ಅಷ್ಟೇ. ಈಗ ಇದೆಲ್ಲ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ, ನೀರೆಲ್ಲ ಇಲ್ಲ, ನೀರು ನಿಲ್ತಿಲ್ಲ. ಇಲ್ಲಾಂದರೆ ನೀರು ನಿಲ್ತಿತ್ತು, ಈಗ ನೀರೆಲ್ಲ ನಿಲ್ತಿಲ್ಲ. ಇದರಲ್ಲೆಲ್ಲ ಏಡಿ ಉಂಟು, ಬಟ್ ನಾವೀಗ ಏಡಿ ಹಿಡಿಯೋಕ್ಕೆ ಬಂದದಲ್ಲ, ಸಿಕ್ಕಿದ್ರೆ ಕಟ್ಕೊಳ್ಳುವ ಅಂತ ತೋರಿಸ್ತೇನೆ. ಇನ್ನೊಂದು ಕಡೆ ಇದು ಇಷ್ಟು ನೀರು ಬರ್ತದಲ್ಲ, ಇದು ನಿಮಗೀಗ ಇಷ್ಟೆಂತ ಅನಿಸ್ಬೋದು, ಬಟ್ ನಿಜವಾಗಿ ಅದು ದೊಡ್ಡ ತೋಡಿಂದ ಬರೋದು. ಎಲ್ಲ ಅಂದರೆ ಆ ಕಡೆ ಬೈಲಿಂದೆಲ್ಲ ಸಹ ಈಚೆಗೆ ಬರೋದು. ಸೊ ಇಲ್ಲಂತೂ ಗುಂಡಿ ಸುಮಾರು ಉಂಟು, ತುಂಬ ಗುಂಡಿ ಉಂಟು. ಹಾಗೆ ಪುಣ್ಯದಲ್ಲಿ ತೋಡೆಲ್ಲ ಅಪ್ಪ ಕಡ್ದು ಕೊಟ್ಟಿದ್ದಾರೆ, ಅಪ್ಪ ಮತ್ತು ಚಿಕ್ಕನವ್ರು ಸೇರಿಕೊಂಡು. ಹಾಗೆ ಗೈಸ್, ಈಗ ನಾವು ಇಲ್ಲಿಂದ ಹೋಗಿ ಸ್ವಲ್ಪ ಆ ಕಡೆ ತೋಟದಲ್ಲಿ ಸ್ವಲ್ಪ ಕೆಲಸ ಉಂಟು ಬೇರೆ, ಹಾಗೆ ಅದೆಲ್ಲ ಮಾಡ್ಕೊಂಡು ಬರುವ. ಅಷ್ಟು ನಾನು ಕನ್ನಡ ಮಾತಾಡಿದ್ದೇನೆ ಇದರಲ್ಲಿ, ಕನ್ನಡ ಅಲ್ಲ ಕನ್ನಡನೇ ಮಾತಾಡಿದ್ದು, ಆದಷ್ಟು ಸರಿ ಮಾತಾಡಿದ್ದೇನೆ ಅಂತ ಅನ್ನಿಸ್ತದೆ. ಇದರಲ್ಲೆಲ್ಲ ಏಡಿ ಬರ್ತಿತ್ತು ಮೊನ್ನೆ ನಮಗೊಂದು ಎಷ್ಟು 6 ಏಡಿ ಸಿಕ್ಕಿದೆ. ನಾನು ಅದ್ರದ್ದು ವೀಡಿಯೋ ಮಾಡಲಿಲ್ಲ, ಜಸ್ಟ್ ಒಂದು ಫೋಟೋ ಇತ್ತು ಅಷ್ಟೇ ಪದಾರ್ಥ ಮಾಡಿದ್ದು. 6 7 8 ಸಿಕ್ಕಿದೆ. ಅದರಲ್ಲಿ ಒಂದು ಸುಮ್ಮನೆ ಕೈಯಿಂದ ಬಿಟ್ಟದ್ದು, ಹಾಗೆ ಆಗಿದೆ. ಹಾಗೆ ಗೈಸ್, ಈಗ ಏಡಿ ಉಂಟ ನೋಡು ಸುಮ್ಮನೆ. ಹಾಗೆ ನಮ್ಮ ಗಿಡ ಎಲ್ಲ ಎಂತಾಗಿದೆ ಅಂತ ನೋಡಲಿಕ್ಕೆ ಬಂದದ್ದು. ಅಮ್ಮ ಸಹ ಬಂದಿದ್ದಾರೆ, ಅಮ್ಮ ಸಹ ಬರ್ತಾ ಇದ್ದಾರೆ. ಈಗ ಇಲ್ಲಿ ಬಂದರು. ಹಾಗೆ ನಮಗೆ ಬೇರೆ ಕೆಲಸ ಉಂಟು ಸ್ವಲ್ಪ, ಅದೆಲ್ಲ ತೋರಿಸೋದು ಬೇಡ ಅಲ್ಲ. ಹಾಗೆ ವೀಡಿಯೋ ಮಾಡಲಿಕ್ಕೆ ಸುಮಾರು ಬಾಕಿ ಇತ್ತು, ಬಟ್ ವೀಡಿಯೋ ಮಾಡಲಿಲ್ಲ. ಎಲ್ಲ ಕೆಲಸದಂತ ವೀಡಿಯೋ ಮಾಡೋದು, ನಾನೇ ಅಷ್ಟು ದೊಡ್ಡ ಕೆಲಸ ಮೋಚೋಳನ್ನು.